ನಮ್ಮ ಅತ್ತೆ ಮಾಡೋ ಈ ಚಿಕನ್ ರೆಸಿಪಿ ಅಂದ್ರೆ ನನಗೆ ತುಂಬಾ ಇಷ್ಟ. ಅದಕ್ಕೋಸ್ಕರ ಇವತ್ತು ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಜೀರಿಗೆ, ಕೊತ್ತಂಬರಿ, ಏಲಕ್ಕಿ, ಚಕ್ಕೆ, ಕರಿಬೇವು, ಲವಂಗ ಹಾಕಿ ಒಂದು ಚೂರು ಹುರ್ಕೊಬೇಕು. ಹುರಿದ್ಬಿಟ್ಟು ಅದನ್ನ ಪೌಡರ್ ಮಾಡಬೇಕು. ಅದಕ್ಕೆ ಸ್ವಲ್ಪ ಕಾಯಿ ಸೇರಿಸ್ಕೊಂಡಿದ್ದೆ. ಆಮೇಲೆ ಒಂದು ಮಿಕ್ಸಿ ಜಾರಿಗೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಹಾಕಿ ಪೇಸ್ಟ್ ಮಾಡಿಬಿಟ್ಟು ಆಮೇಲೆ ಇಲ್ಲಿ ಸೈಡಲ್ಲಿ ಸ್ವಲ್ಪ ಚಿಕನ್ನ ಹುರಿತಾ ಇದ್ದೀನಿ. ಒಂದು ನಾನ್ ಸ್ಟಿಕ್ ಪ್ಯಾನ್ಗೆ ಹಾಕಿ, ನೀವು ನಾನ್ ಸ್ಟಿಕ್ ಅಲ್ಲದೆ ಬೇರೆ ಪ್ಯಾನಿಗೆ ಹಾಕಿದ್ರೆ ಸೀದೋಗ್ಬಿಡುತ್ತೆ. ಇದನ್ನೇನು ಮಾಡ್ಕೊಂಡ್ಲೇಬೇಕು ಅಂತಿಲ್ಲ, ನನಗೆ ಕೆಲಸ ಇರಲಿಲ್ಲ ಅಂತ ಈ ಥರ ಮಾಡ್ಕೊಂಡಿದ್ದೆ. ಟೇಸ್ಟ್ ಏನು ವ್ಯತ್ಯಾಸ ಬರಲ್ಲ, ಸೇಮ್ ಅದೇ ಥರನೇ ಬರುತ್ತೆ. ಇದರಲ್ಲಿ ಏನು ಡಿಫ್ರೆನ್ಸ್ ಏನಿರಲ್ಲ. ಸ್ವಲ್ಪ ಅರಿಶಿನ ಪುಡಿ ಹಾಕಿ ಹುರಿದ್ಬಿಟ್ಟಿದ್ದೆ. ಆಮೇಲೆ ಒಂದು ಪ್ಯಾನ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಹುರ್ಕೊಂಡೆ. ಯಾರು ನನ್ನ ಪ್ಯಾನ್ ಕಡೆ ಗಮನ ಕೊಡಬೇಡಿ, ರೆಸಿಪಿ ಕಡೆ ಗಮನ ಕೊಡಿ ಆಯ್ತಾ. ಪ್ಯಾನ್ ಸ್ವಲ್ಪ ನಾನ್ ಸ್ಟಿಕ್ ಎಲ್ಲ ಹೋಗ್ಬಿಟ್ಟಿದೆ. ಆಮೇಲೆ ಸ್ವಲ್ಪ ಟೊಮೊಟೊ, ಈರುಳ್ಳಿನ ಹಾಕಿ ಚೆನ್ನಾಗಿ ಹುರ್ಕೊಂಡೆ. ಹುರಿದಂತೂ ಚೆನ್ನಾಗಾಗಿತ್ತು. ಚೆನ್ನಾಗಿ ಮೆತ್ತಗಾಗೋ ತನಕ ಹುರ್ಕೊಬೇಕು. ಆಮೇಲೆ ಅದಕ್ಕೆ ಚಿಕನ್ ಸೇರಿಸ್ಕೊಂಡು ರುಬ್ಬಿರೋಂಥ ಮಸಾಲಾನ ಹಾಕ್ಕೊಂಡೆ. ಆಮೇಲೆ 2 ಸ್ಪೂನ್ ಖಾರದ ಪುಡಿ, ಮತ್ತೆ ಸ್ವಲ್ಪ ಕಸೂರಿ ಮೇಥಿ, ಮೇಲ್ಗಡೆ ಸ್ವಲ್ಪ ಕರಿಬೇವು ಹಾಕೊಂಡ್ಬಿಟ್ರೆ ಚಿಕನ್